ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಸತ್ಯ ಹರಿಶ್ಚಂದ್ರ ಮಹಾರಾಜ ಹೇಗೆ ಅಷ್ಟು ಪ್ರಸಿದ್ಧಿ ಪಡೆದಿದ್ದ, ಏಕೆ ಶ್ರೀರಾಮಚಂದ್ರ ಸತ್ಯ ಹರಿಶ್ಚಂದ್ರ ಮಹಾರಾಜನನ್ನು ನೆನಪು ಮಾಡಿಕೊಂಡ ಅನ್ನುವುದನ್ನೆಲ್ಲ ಸತ್ಯ ಹರಿಶ್ಚಂದ್ರ ಮಹಾರಾಜನ ಕಥೆಯಿಂದ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಈಗ ಶ್ರೀರಾಮನ ಕಥೆಯನ್ನು ಮುಂದುವರೆಸೋಣ ಮಕ್ಕಳೇ. ಶ್ರೀರಾಮ ಹೊಲ ಗದ್ದೆ ಬೆಳೆ ಹೂವು ಇವುಗಳನ್ನೆಲ್ಲ ಸೀತೆಗೆ ತೋರಿಸುತ್ತಾ ಮೃಗಗಳ ವಿನೋದವನ್ನು ವರ್ಣಿಸುತ್ತಾ, ಅಂದರೆ ಮಕ್ಕಳೇ ಕೆಲವೊಂದು ಸಾರಿ ಪ್ರಾಣಿಗಳ ಜೊತೆ ಕೂಡ ತಮಾಷೆಯ ವಿಷಯ ನಡೆದಿರುತ್ತೆ. ಅದನ್ನೆಲ್ಲ ಹೇಳಿಕೊಂಡು ಬರುತ್ತಾ ಇದ್ದಾನೆ ಸೀತೆಗೆ ರಾಮ ಅಂತ. ಗಂಗಾ ನದಿಯ ತೀರದಲ್ಲಿ ಒಂದು ಕಾಡು. ಆ ಕಾಡಿನಲ್ಲಿರುವ ಬೇಟೆಗಾರರು, ಹಂಟರ್ಸ್, ಬೆಟ್ಟ ಹತ್ತುವವರು, ಮೌಂಟೇನೀರ್ಸ್, ಬೆಸ್ತರು, ಫಿಶರ್ಮೆನ್, ಈ ಪಂಗಡಕ್ಕೆ ಸೇರಿರುವ ಜನರನ್ನ ನಿಷಾದರು ಅಂತ ಹೇಳುತ್ತಾರೆ. ಈ ನಿಷಾದರಿಗೆಲ್ಲ ಗುಹಾ ಅಂತ ಒಬ್ಬ ರಾಜ ಇರುತ್ತಾನೆ. ಅವನು ಶೃಂಗಿವೇರಿಪುರ ಎನ್ನುವ ಪಟ್ಟಣದಲ್ಲಿ ವಾಸವಾಗಿದ್ದ. ಪಟ್ಟಣ ಅಂದ್ರೆ ಸಿಟಿ. ಆ ಪಟ್ಟಣ ಇದ್ದದ್ದು ಗಂಗಾ ನದಿಯ ತೀರದಲ್ಲಿಯೇ. ಪ್ರಾಚೀನ ಪಟ್ಟಣವಾದ ಶೃಂಗವೇರಪುರವನ್ನು ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಸಿಂಗ್ರಾರ್ ಅಂತ ಕರೀತಾರೆ. ದ ಏನ್ಷಿಯಂಟ್ ಟೌನ್ ಆಫ್ ಶೃಂಗವೇರಪುರ ಈಸ್ ನೌ ನೋನ್ ಆಸ್ ಸಿಂಗ್ರಾರ್ ಇನ್ ಪ್ರಯಾಗ್ರಾಜ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್ ಅಂತ. ನಿಷಾದ ರಾಜ ಗುಹನಿಗೆ ರಾಮ ಅಲ್ಲಿಗೆ ಬಂದಿರುವುದನ್ನ ಕೇಳಿ ತುಂಬಾ ಸಂತೋಷ. ಅವನನ್ನ ನೋಡುವುದಕ್ಕೆ ಓಡೋಡಿ ಬರುತ್ತಾನೆ. ತುಂಬಾ ಜನ ಸೇವಕರೊಂದಿಗೆ ಮೃಷ್ಟಾನ್ನ ಭೋಜನ ಅಂದ್ರೆ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನ ಮಾಡಿಸಿಕೊಂಡು, ಜೊತೆಗೆ ವಿಧ ವಿಧವಾದ ಪಾನೀಯಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದ. ಹೂವು ಹಣ್ಣುಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾನೆ ಶ್ರೀರಾಮ ಸೀತೆ ಲಕ್ಷ್ಮಣರನ್ನು ನೋಡಲು. ಶ್ರೀರಾಮನ ಋಷಿಯ ವೇಷವನ್ನ ನೋಡಿ ಅವನಿಗೆ ತುಂಬಾ ಬೇಸರವಾಗತ್ತೆ. ನಿಷಾದ ರಾಜ ಗುಹ ಶ್ರೀರಾಮನಿಗೆ ಹೇಳುತ್ತಾನೆ, ಮಹಾಬಾಹೋ ಅಂದ್ರೆ ತುಂಬಾ ಬಲಶಾಲಿಯಾದವನೇ ಅಂತ, ಪರಾಕ್ರಮಿ, ವೆರಿ ಪವರ್ಫುಲ್ ಅಂತ. ಇಡೀ ಭೂಮಂಡಲವೇ ನಿನ್ನದು. ದ ಹೋಲ್ ಅರ್ತ್ ಈಸ್ ಯೋರ್ಸ್. ನಾವೆಲ್ಲ ನಿನ್ನ ಸೇವಕರು. ವಿ ಆರ್ ಆಲ್ ಯೋರ್ ಸರ್ವೆಂಟ್ಸ್. ನನ್ನ ಬದಲು ನೀನು ಇಲ್ಲಿ ರಾಜನಾಗಿರು. ನಮ್ಮನ್ನೆಲ್ಲ ಪರಿಪಾಲಿಸುತ್ತಾ ಇಲ್ಲಿಯೇ ಇದ್ದು ಬಿಡು ಅನ್ನುತ್ತಾನೆ. ಸ್ಟೇ ಹಿಯರ್ ಟೇಕಿಂಗ್ ಕೇರ್ ಆಫ್ ಅಸ್ ಅಂತ. ಗೆಳೆಯನ ಮಾತುಗಳನ್ನು ಕೇಳಿ ರಾಮನಿಗೆ ಆನಂದದ ಕಣ್ಣೀರು ಬರುತ್ತೆ. ಗುಹನನ್ನು ಆಲಂಗಿಸಿಕೊಂಡು ಹೇಳ್ತಾನೆ, ಮಿತ್ರ, ನಿನ್ನ ಸ್ನೇಹದಿಂದ ನನಗೆ ತುಂಬಾ ಸಂತೋಷವಾಗಿದೆ. ವನವಾಸಕ್ಕೆ ಅಂತ ಬಂದಿರುವ ನಾನು ಸುಖವಾಗಿ ಪಟ್ಟಣದಲ್ಲಿ ಇರುವುದು ಸಾಧ್ಯವಿಲ್ಲ. ಈ ಕುದುರೆಗಳಿಗೆ ಸ್ವಲ್ಪ ಮೇವನ್ನು ಮಾತ್ರ ನೀನು ಕೊಟ್ಟರೆ ಸಾಕು, ಮತ್ತೇನು ಬೇಡ. ಇವುಗಳು ತೃಪ್ತಿಯಾಗಿ ತಿಂದರೆ ನಾನು ತಿಂದಂತೆಯೇ ಅನ್ನುತ್ತಾನೆ ರಾಮ. ಪ್ರಾಣಿ ಪಕ್ಷಿಗಳ ಮೇಲೆಯೂ ರಾಮನಿಗೆ ವಿಪರೀತ ಪ್ರೀತಿ. ಅವುಗಳು ಕೂಡ ತಿಂದುಂಡು ಸಂತೋಷವಾಗಿರಬೇಕು ಅನ್ನುತ್ತಾನೆ ರಾಮ. ಸೀತಾರಾಮರು ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿದ್ದಾರೆ. ಗುಹ ಹೇಳ್ತಾನೆ ಲಕ್ಷ್ಮಣನಿಗೆ, ಮಿತ್ರ ಲಕ್ಷ್ಮಣ, ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ. ನಾನು ನಿನ್ನ ಅಣ್ಣ ಅತ್ತಿಗೆಯರಿಗೆ ಕಾವಲು ಇರುತ್ತೇನೆ ಅನ್ನುತ್ತಾನೆ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಕಾಡಿನಲ್ಲಿ ಹೀಗೆ ಮಲಗಿರುವ ಅಣ್ಣ ಅತ್ತಿಗೆಯರನ್ನು ನೋಡಿದರೆ ನನಗೆ ಬಹಳ ಸಂಕಟವಾಗುತ್ತಿದೆ. ನಾನು ಅವರನ್ನು ಕಾವಲು ಕಾಯುತ್ತೇನೆ. ಅದಕ್ಕಿಂತ ದೊಡ್ಡ ಕೆಲಸ ನನಗೆ ಬೇರೆ ಯಾವುದೂ ಇಲ್ಲ. ನೀನು ಹೋಗಿ ಮಲಗಿಕೋ ಗೆಳೆಯ ಅನ್ನುತ್ತಾನೆ. ಇಲ್ಲ ಇಲ್ಲ, ನಾನು ಕೂಡ ನಿನ್ನ ಜೊತೆಯೇ ಇರುತ್ತೇನೆ ಅಂತ ಹಠ ಮಾಡಿಕೊಂಡು ಗುಹನು ಕೂಡ ಅಲ್ಲಿಯೇ ಇರುತ್ತಾನೆ. ಲಕ್ಷ್ಮಣ ಮೃದುವಾಗಿ ಅಣ್ಣನ ಕಾಲುಗಳನ್ನು ಒತ್ತುತ್ತಾನೆ. ರಾಮ ಹಾಗೆಯೇ ಮಲಗಿ ನಿದ್ರೆ ಹೋಗುತ್ತಾನೆ. ಸೀತೆಯೂ ಮಲಗಿದ್ದಾಳೆ. ಅಣ್ಣ ಅತ್ತಿಗೆಯರ ಬಗ್ಗೆ, ತಂದೆ ತಾಯಂದಿರ ಬಗ್ಗೆ, ಅಯೋಧ್ಯೆಯಲ್ಲಿ ಈಗ ಏನು ನಡೆಯುತ್ತಿರಬಹುದು ಅನ್ನುವ ಚಿಂತೆಯನ್ನ ಗುಹನ ಜೊತೆ ಹಂಚಿಕೊಂಡು ರಾತ್ರಿಯೆಲ್ಲ ಕಳೆದಿದ್ದಾನೆ ಲಕ್ಷ್ಮಣ. ಪಕ್ಷಿಗಳ ಚಿಲಪಿಲ ಸದ್ದಿಗೆ ರಾಮ ಎಚ್ಚೆತ್ತುಕೊಳ್ಳುತ್ತಾನೆ. ಈಗ ಅವರೆಲ್ಲ ಗಂಗೆಯಲ್ಲಿ
ಕೊನೆಯಲ್ಲಿ ಪ್ರಾತರ್ ವಿಧಿ, ಮಾರ್ನಿಂಗ್ ರಿಚುವಲ್ಸ್ ಎಲ್ಲ ಮುಗಿಸಿಕೊಳ್ಳುತ್ತಾರೆ. ಸೂರ್ಯ ನಮಸ್ಕಾರಗಳನ್ನು ಮಾಡಿ ಈಗ ರಾಮ ಗುಹನನ್ನು ಕರೆದು ಹೇಳುತ್ತಾನೆ, ನಾವು ಈ ಗಂಗಾ ನದಿಯನ್ನು ದಾಟುವುದಕ್ಕೆ ಒಂದು ದೋಣಿಯ ಏರ್ಪಾಡನ್ನು ಮಾಡು ಅಂತ. ಈಗ ಗುಹ ಮತ್ತೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ, ಗೆಳೆಯ ನನ್ನ ಜೊತೆ ಇಲ್ಲಿಯೇ ಇದ್ದು ಬಿಡು, ನಾನು ನಿನ್ನ ಸೇವೆಯನ್ನು ಮಾಡಿಕೊಂಡು ನಿನ್ನನ್ನು ಚೆನ್ನಾಗಿ ನೋಡಿಕೊಂಡು ಇಲ್ಲಿಯೇ ಇಟ್ಟುಕೊಳ್ಳುತ್ತೇನೆ, ಈ ವನವಾಸವೆಲ್ಲ ಮರೆತು ಬಿಡು ಅನ್ನುತ್ತಾನೆ. ನಾನು ಎಲ್ಲಿದ್ದರೇನು, ಕೈಕೇಯಿ ಮಾತೆಗೆ ಹೋಗಿ ಹೇಳುವವರು ಯಾರು, ಇಲ್ಲಿಯೇ ಆರಾಮಾಗಿ ಇದ್ದು ಬಿಡೋಣ, ಗೆಳೆಯ ನನ್ನನ್ನು ಹೇಗಿದ್ದರೂ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಅವನು ಒಂದು ಕ್ಷಣವೂ ಯೋಚನೆ ಮಾಡಲೇ ಇಲ್ಲ. ಶ್ರೀರಾಮ ನಿಷಾದ ರಾಜನಾದ ಗುಹನಿಗೆ ಹೇಳುತ್ತಾನೆ, ಈ ಗಂಗಾ ನದಿಯನ್ನು ದಾಟುವುದಕ್ಕೆ ಒಂದು ದೋಣಿಯನ್ನು ಮಾತ್ರ ಏರ್ಪಾಡು ಮಾಡು, ನಮ್ಮನ್ನು ಕಳುಹಿಸಿಕೊಡು, ನೀನೇನು ದುಃಖ ಪಡಬೇಡ, ಈ ಕಾಡಿನ ವಾಸ ಕೂಡ ಹಿತವಾಗಿಯೇ ಇದೆ, ನನಗೆ ಯಾವ ತೊಂದರೆಯೂ ಇಲ್ಲ ಅಂತ ಹೇಳುತ್ತಾನೆ ಶ್ರೀರಾಮ. ನಮಗೆ ಯಾರಿಂದಲೋ ಸಂತೋಷ ಸಿಗಬೇಕು, ಯಾವುದೋ ವಸ್ತುವಿನಿಂದಲೇ ಸಂತೋಷ ಸಿಗಬೇಕು ಅನ್ನುವುದು ನಿಜವಲ್ಲ. ನಮ್ಮ ಮನಸ್ಥಿತಿ ಸರಿಯಾಗಿದ್ದರೆ, ಶಾಂತವಾಗಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ನಾವು ಸಂತೋಷವಾಗಿಯೇ ಬದುಕಬಹುದು ಅಂತ ಶ್ರೀರಾಮನ ಈ ಮಾತಿನಿಂದ ನಮಗೆ ತಿಳಿಯುತ್ತದೆ ಮಕ್ಕಳೇ. ಇದನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಿಜ ಜೀವನದಲ್ಲಿ ನಡೆದ ಒಂದು ಕಥೆಯನ್ನು ನೋಡೋಣ ಮಕ್ಕಳೇ. ಮೋಹನ ರಾಯರು ಅಂತ ಒಬ್ಬರು ಶ್ರೀಮಂತರು ಇದ್ರು. ಅವರದ್ದು ಎಣ್ಣೆಯ ಕಾರ್ಖಾನೆ ಇತ್ತು, ಅಂದ್ರೆ ಆಯಿಲ್ ಫ್ಯಾಕ್ಟರಿ ಇತ್ತು. ಅವರಿಗಿದ್ದ ಒಬ್ಬನೇ ಮಗನ ಹೆಸರು ಅಶೋಕ ಅಂತ. ಆ ಶ್ರೀಮಂತ ವ್ಯಾಪಾರಿಯ ಹೆಂಡತಿ ಸುನಂದ ಮಗ 10 ವರ್ಷ ಇದ್ದಾಗಲೇ ತೀರಿಕೊಂಡಿದ್ದರು ಒಂದು ಅಪಘಾತದಲ್ಲಿ. ಬಹಳಷ್ಟು ಜನರು ಹೆಣ್ಣು ಕೊಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ಬರುತ್ತಾ ಇದ್ದರು ಅವರ ಮನೆಗೆ. ಎರಡನೆಯ ಮದುವೆ ಬೇಡವೇ ಬೇಡ ಅಂದರು ಮೋಹನ ರಾಯರು. ನನ್ನ ಶ್ರೀಮಂತಿಕೆಯನ್ನು ಮೆಚ್ಚಿ ಬರುವ ಯಾವುದೇ ಹೆಣ್ಣು ನನ್ನ ಮಗನಿಗೆ ನಿಜವಾದ ತಾಯಿ ಆಗುವುದಿಲ್ಲ, ನನಗೆ ಮದುವೆಯೇ ಬೇಡ ಅಂತ ಮಗನ ಸುಖಕ್ಕಾಗಿ ಅವರು ಇನ್ನೊಂದು ಮದುವೆ ಆಗಲೇ ಇಲ್ಲ. ಆದರೆ ಅವರು ದೊಡ್ಡ ಉದ್ಯಮಿ, ಅಂದರೆ ಒಳ್ಳೆಯ ಬಿಸ್ನೆಸ್ ಮ್ಯಾನ್. ಅವನನ್ನು ನೋಡಿಕೊಳ್ಳುವುದಕ್ಕೆ ಮನೆಯಲ್ಲಿ ಆಳುಕಾಳುಗಳು ಇದ್ದರು. ಈಗ ಮಗ ಇಂಜಿನಿಯರಿಂಗ್ ಓದುತ್ತಿದ್ದ. ಓದು ಮುಗಿದ ಮೇಲೆ ತನ್ನ ಕೆಲಸದ ಜವಾಬ್ದಾರಿ ಅವನಿಗೆ ಕೊಟ್ಟು ಅವನಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನು ನೋಡಿಕೊಂಡು ಅವರ ಜೊತೆ ಆಟವಾಡಿಕೊಂಡು ಸಂತೋಷವಾಗಿ ಬದುಕೋಣ ಅನ್ನುವುದು ಮೋಹನರ ಆಸೆ. ಅಶೋಕನಿಗೆ ಯಾವಾಗಲೂ ಹೊಸ ಹೊಸ ಕಾರ್ಗಳನ್ನು ಓಡಿಸುವ ಆಸೆ. ಈಗ ಮತ್ತೆ ಅವನಿಗೆ ಒಂದು ಹೊಸ ಕಾರಿನ ಆಸೆ. ತಂದೆಯ ಫ್ಯಾಕ್ಟರಿಗೆ ಬಂದು ಅಲ್ಲಿ ತಂದೆಯನ್ನು ಭೇಟಿ ಮಾಡಿ ಅವರನ್ನು ಕೇಳುತ್ತಾನೆ ಅವನು, ಅಪ್ಪ ನನಗೆ ಹೊಸ ಕಾರ್ ಬೇಕಾಗಿದೆ ಅಂತ. ಅದಕ್ಕೆ ಅವರ ತಂದೆ ಹೇಳುತ್ತಾರೆ, ಇದು ನಿನ್ನ ಕೊನೆಯ ಸೆಮ್, ನೀನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ಳಬೇಕು, ಆಗ ನಿನಗೆ ಖಂಡಿತ ನಾನು ಹೊಸ ಕಾರನ್ನು ಕೊಡಿಸುತ್ತೇನೆ ಅನ್ನುತ್ತಾರೆ. ಈಗ ಅವನಿಗೆ ಸಿಟ್ಟೆ ಬಂದಿತ್ತು. ಚಿಕ್ಕಂದಿನಿಂದ ಅಪ್ಪ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ, ಈಗ ಮಾತ್ರ ಏಕೆ ಹೀಗೆ ಹೇಳುತ್ತಿದ್ದಾರೋ ಅಂತ ಬೈದುಕೊಂಡೆ ಮನೆಯ ಕಡೆ ಹೋಗುತ್ತಾನೆ. ಅಶೋಕನಿಗೆ ತನ್ನ ತಂದೆಯ ಕಷ್ಟ ಸ್ವಲ್ಪ ಕೂಡ ಅರ್ಥವಾಗಲೇ ಇಲ್ಲ. ತಂದೆಗೆ ಈಗ ವಯಸ್ಸಾಗಿದೆ, ನಾನು ಚೆನ್ನಾಗಿ ಓದಿ ಅಪ್ಪನ ಕೆಲಸವನ್ನು ನೋಡಿಕೊಂಡು ಅಪ್ಪನಿಗೆ ವಿಶ್ರಾಂತಿ ಕೊಡಬೇಕು ಅನ್ನುವ ಯೋಚನೆ ಸ್ವಲ್ಪವೂ ಇಲ್ಲ ಅವನಿಗೆ. ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸೇ ಬಂದಿತ್ತು. ಅಪ್ಪನ ಫ್ಯಾಕ್ಟರಿಗೆ ಬಂದ. ಅಪ್ಪ ಆಫೀಸ್ ರೂಮ್ ನಲ್ಲಿ ಯಾವುದೋ ಮೀಟಿಂಗ್ ನಲ್ಲಿ ಇದ್ದರು. ಮಧ್ಯಾಹ್ನದ ಸಮಯ, ಹೊಟ್ಟೆ ಹಸಿವಾಗಿತ್ತು. ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಂದ. ತಂದೆ ಊಟ ಮಾಡಿದ್ದಾರೋ ಇಲ್ಲವೋ ಅನ್ನುವ ಚಿಂತೆಯೂ ಇಲ್ಲ ಅವನಿಗೆ. ಅವನಿಗೆ ಬೇಕಾಗಿರುವುದೆಲ್ಲ ಕಾರ್ ಮಾತ್ರವೇ. ಸರಿ, ಮೀಟಿಂಗ್ ಮುಗಿದು ತಂದೆ ಕೋಣೆಯಲ್ಲಿ ಒಬ್ಬರೇ ಇದ್ದರು. ಅಪ್ಪ ನನಗೆ 85% ಬಂದಿದೆ, ಈಗಲಾದರೂ ಕಾರ್ ಕೊಡಿಸುತ್ತೀರಾ ಅನ್ನುತ್ತಾನೆ. ತಂದೆಗೆ ತುಂಬಾ ಖುಷಿ. ಅವನು ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾನೆ ಅಂತ. ಅವರು ಮಗನಿಗಾಗಿ ಒಂದು ರಾಮಾಯಣದ ಪುಸ್ತಕವನ್ನು ಖರೀದಿ ಮಾಡಿದ್ದರು. ಅದನ್ನು ಈಗ ಅವನಿಗೆ ಕೊಡುತ್ತಾ ಅವರು ಹೇಳುತ್ತಾರೆ, ಇದನ್ನು ಓದು ಮಗನೇ, ಈ ಪವಿತ್ರ ಗ್ರಂಥವನ್ನು ಓದುವುದರಿಂದ ನಾವು ಜೀವನದಲ್ಲಿ ಯಾವ ತಪ್ಪುಗಳನ್ನು ಮಾಡುವುದಿಲ್ಲ. ನಾವು ತಪ್ಪೇ ಮಾಡದೆ ಹೋದಾಗ ನಮ್ಮ ಜೀವನ ಪೂರ್ತಿ ಖುಷಿಯೇ ತುಂಬಿರುತ್ತದೆ ಅಂತ ಹೇಳಿ ಅವನ ಕೈಗೆ ಪುಸ್ತಕವನ್ನು ಕೊಡಲು ಹೋಗುತ್ತಾರೆ ರಾಯರು. ತಂದೆ ಹೇಳುತ್ತಿರುವುದನ್ನ ಕೇಳುವುದಕ್ಕೆ ಅವನಿಗೆ ತಾಳ್ಮೆಯೇ ಇಲ್ಲ. ಆ ಪುಸ್ತಕವನ್ನು ಕಣ್ಣೆತ್ತಿ ನೋಡುವುದೂ ಇಲ್ಲ ಅವನು. ಆ ಪುಸ್ತಕವನ್ನು ಕಿತ್ತುಕೊಂಡು ದೂರಕ್ಕೆ ಬಿಸಾಡುತ್ತಾನೆ ಅವನು. ನನಗೆ ಆ ಕಾರನ್ನು ಕೊಡಿಸುವುದಕ್ಕೆ ಎಷ್ಟು ದಿನದಿಂದ ಸತಾಯಿಸುತ್ತಲೇ ಇದ್ದೀರಾ? ಏನು ನಿಮಗೆ ಮಾತ್ರವೇ ದುಡ್ಡು ಇರೋದು ಅಂತ ಅಹಂಕಾರವೇ? ನಾನು ಇನ್ನು ನಿಮ್ಮ ಮನೆಗೆ ಬರುವುದು
ಬರುವುದೂ ಇಲ್ಲ, ನಿಮ್ಮ ಮುಖವನ್ನು ನೋಡುವುದೂ ಇಲ್ಲ. ನಾನು ನಿಮಗಿಂತ ಹೆಚ್ಚಾಗಿ ಹಣವನ್ನು ಸಂಪಾದಿಸುತ್ತೇನೆ ನೋಡಿ ಅಂತ ಹೇಳಿಕೊಂಡು ಕಣ್ಣೀರು ಹಾಕುತ್ತಿರುವ ತಂದೆಯ ಮುಖವನ್ನು ಸಹ ನೋಡದೆ ಬಿರಬಿರನೆ ಹೊರಗೆ ನಡೆದೇ ಬಿಟ್ಟ. ಅವನ ತಂದೆ ಮೋಹನರಾಯರು ಅವನು ಕೇಳಿದ ಕಾರನ್ನು ಖರೀದಿ ಮಾಡಿ ಅದರ ರಸೀದಿಯನ್ನು ಆ ರಾಮಾಯಣ ಪುಸ್ತಕದಲ್ಲಿಯೇ ಇಟ್ಟಿರುತ್ತಾರೆ. ಅದನ್ನು ಹೇಳೋಣ ಅಂತಲೇ ಅವರು ಜೋರಾಗಿ ಕರೆಯುತ್ತಿದ್ದಾರೆ. ಅವನು ಕಿವಿಯ ಮೇಲೆ ಹಾಕಿಕೊಳ್ಳುವುದೇ ಇಲ್ಲ. ಅವರು ದುಡ್ಡು ಖರ್ಚು ಮಾಡಿ ಎಷ್ಟೆಷ್ಟೋ ಹುಡುಕಿಸುತ್ತಾರೆ, ಅವನ ಸುಳಿವೇ ಇಲ್ಲ, ಅವನು ಸಿಗಲೇ ಇಲ್ಲ. ಈಗ ಅವರಿಗೆ ಅನ್ನಿಸುತ್ತದೆ, ನಾನು ಬರಿಯ ದುಡ್ಡು ಅಂತ ದುಡ್ಡಿನ ಹಿಂದೆಯೇ ಓಡಿಬಿಟ್ಟೆ. ಇಷ್ಟೊಂದು ಶ್ರೀಮಂತನಾಗುವ ಅವಶ್ಯಕತೆ ಏನಿತ್ತು? ಅತಿ ಆಸೆ ಗತಿ ಕೇಡು ಅಂದ ಹಾಗೆ ಆಯ್ತಲ್ಲ ನನ್ನ ಜೀವನ. ಹಣಕ್ಕಿಂತ ಗುಣವೇ ಮುಖ್ಯ ಅಂತ ನನಗೆ ಏಕೆ ತಿಳಿಯಲಿಲ್ಲ? ಇನ್ನೊಂದು ಹೆಂಡತಿ ಬೇಡ ಅಂತ ಮದುವೆ ಕೂಡ ಆಗಲಿಲ್ಲ. ಆದರೆ ಏನು ಪ್ರಯೋಜನ? ನಾನು ಅವನಿಗೆ ಸ್ವಲ್ಪ ಸಮಯ ಕೊಟ್ಟು ಈ ದೇವರ ಕಥೆಗಳನ್ನೆಲ್ಲ ಹೇಳಿಕೊಟ್ಟಿದ್ದರೆ ಅವನು ಇವತ್ತು ಈ ರೀತಿ ನಡೆದುಕೊಳ್ಳುತ್ತಲೇ ಇರಲಿಲ್ಲ. ರಾಮನ ಕಥೆಯನ್ನು ಹೇಳಿಕೊಡುವುದಕ್ಕೆ ನನಗೆ ಸಮಯವೇ ಇರಲಿಲ್ಲ. ಈಗ ಮಗ ರಾಮನ ಹಾಗೆ ಇಲ್ಲ ಅಂತ ಅಂದುಕೊಂಡರೆ ಅದು ನನ್ನ ತಪ್ಪು ತಾನೇ ಅಂತ ತುಂಬಾ ನೊಂದುಕೊಳ್ಳುತ್ತಾರೆ. ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ಬಿಟ್ಟರೆ ಸಾಕು, ಮಕ್ಕಳು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡರೆ ಸಾಕು ಅಂತ ಇವುಗಳ ಹಿಂದೆಯೇ ಓಡಿಕೊಂಡಿರುತ್ತೇವೆ ನಾವು. ನೆಮ್ಮದಿಯಾಗಿ ಜೀವನ ನಡೆಸುವುದಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಸಾಕು ಅಂತ ಇದ್ದು ಸ್ವಲ್ಪ ಸಮಯ ಮಾಡಿಕೊಂಡು ಮಗನಿಗೆ ಒಳ್ಳೆಯ ನೀತಿ ಪಾಠಗಳನ್ನು ಹೇಳಿಕೊಡಬೇಕಾಗಿತ್ತು ಅಂತ ಈಗ ತುಂಬಾ ನೊಂದುಕೊಂಡಿದ್ದಾರೆ. ದುಡ್ಡೇ ಮುಖ್ಯ ಅಂತ ಅದರ ಹಿಂದೆ ಹೋಗಿ ಜೀವನದ ಮೌಲ್ಯಗಳನ್ನ ನಾವು ತಿಳಿಸಿಕೊಡುವುದರಲ್ಲಿ ಸೋತು ಬಿಡುತ್ತೇವೆ ಅಂತ ಈಗ ಅವರಿಗೆ ತಿಳುವಳಿಕೆ ಬಂದಿದೆ. ಮಗನ ಚಿಂತೆಯಲ್ಲಿಯೇ ಹಾಸಿಗೆ ಹಿಡಿದಿದ್ದಾರೆ. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಕೂಡ ಗಾದೆ ಮಾತು ಇದೆ ಮಕ್ಕಳೇ. ಹೀಗೆಯೇ 5 ವರ್ಷ ಕಳೆಯಿತು, ಮಗ ಬರಲೇ ಇಲ್ಲ. ಆಸ್ತಿಯನ್ನೆಲ್ಲ ಅನಾಥಾಶ್ರಮಕ್ಕೆ ಬರೆದು ಮಗನ ಚಿಂತೆಯಲ್ಲಿಯೇ ಒಂದು ದಿನ ತೀರಿಕೊಂಡು ಬಿಡುತ್ತಾರೆ ಮೋಹನರಾಯರು. ಮನುಷ್ಯರಾಗಿ ನಾವು ಹೇಗೆ ಬದುಕು ನಡೆಸಬೇಕು ಅಂತ ತಿಳಿಸುವುದಕ್ಕಾಗಿಯೇ ಶ್ರೀ ವಿಷ್ಣು ಮತ್ತು ಮಹಾಲಕ್ಷ್ಮಿ ರಾಮ ಸೀತೆಯರಾಗಿ ಕೃಷ್ಣ ರುಕ್ಮಿಣಿಯರಾಗಿ ಹುಟ್ಟಿ ಬಂದಿದ್ದಾರೆ ಅಂದ ಮೇಲೆ ದೇವರ ಕಥೆಗಳನ್ನು ನಾವು ತಿಳಿದುಕೊಂಡು ಅವರ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಸಂತೋಷವಾಗಿ ಬದುಕಲು ಹೇಗೆ ಸಾಧ್ಯ? ಮಕ್ಕಳ ಸುಖಕ್ಕಾಗಿ ತಂದೆ ತಾಯಿಯರು ಎಷ್ಟೆಲ್ಲ ಕಷ್ಟಪಡುತ್ತಾರೆ, ಎಷ್ಟೊಂದು ತ್ಯಾಗಗಳನ್ನು ಕೂಡ ಮಾಡುತ್ತಾರೆ. ಆದರೆ ಮಕ್ಕಳಿಗೆ ಸ್ವಲ್ಪ ಸಮಯ ಕೊಟ್ಟು ದೇವರ ಕಥೆಗಳನ್ನೆಲ್ಲ ಹೇಳಿಕೊಟ್ಟು ಸಂಸ್ಕಾರವಂತರನ್ನಾಗಿ ಅವರನ್ನು ಬೆಳೆಸದೆ ಹೋದರೆ ನಷ್ಟ ಯಾರಿಗೆ? ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರುವುದಿಲ್ಲ ಅಲ್ಲವೇ ಕೇಳುಗರೆ? ಇದರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ನೀವೆಲ್ಲ ಒಂದು ಸಾರಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಕೇಳುಗರೆ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 1. ನಿಷಾದರು ಅಂದರೆ ಯಾರು? ಆ ನಿಷಾದರ ರಾಜನ ಹೆಸರೇನು ಮತ್ತು ಅವನು ಎಲ್ಲಿ ವಾಸ ಮಾಡುತ್ತಿದ್ದ? ಪ್ರಶ್ನೆ 2. ಗುಹ ಶ್ರೀರಾಮನಿಗೆ ಏನು ಹೇಳುತ್ತಾನೆ ಮತ್ತು ಶ್ರೀರಾಮ ಗುಹನಿಗೆ ಏನು ಉತ್ತರ ಕೊಡುತ್ತಾನೆ? ಪ್ರಶ್ನೆ 3. ಇವತ್ತಿನ ಗಾದೆ ಮಾತುಗಳು ಯಾವುವು ಮಕ್ಕಳೇ? ಪ್ರಶ್ನೆ 4. ಇವತ್ತಿನ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ನೀತಿ ಪಾಠ ಏನು? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮಗೆ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.